ನಮಸ್ಕಾರ ರೈತರೇ. ನಾವು ನಮ್ಮ ಬೆಳೆಗೆ ಏನು ಮಾಡ್ತೀವಿ, ಸಾಕಷ್ಟು ಗೊಬ್ಬರನೂ ಕೊಡ್ತೀವಿ, ಮೈಕ್ರೋನ್ಯೂಟ್ರಿಯನ್ಸನ್ನು ಕೊಡ್ತೀವಿ, ನೀರನ್ನು ಸಾಕಷ್ಟು ಕೊಡ್ತೀವಿ. ಆದ್ರೂ ನಮಗೆ ನಮ್ಮ ಬೆಳೆ ಏನೈತಿ ಕ್ರಾಪ್ ನಮ್ಗೆ ಯಾವ ಥರ ಬೇಕು ಆ ಥರ ಬರಂಗಿಲ್ಲ. ಎಲ್ಲಿರಿ ಹಳದಿ ಹಾಕಾವು, ಮತ್ತೇನ್ರಿ ಪ್ರಾಬ್ಲಮ್ ಆಕೈತಿ, ಆ ಥರ ಬೆಳವಣಿಗೆ ಕುಂಠಿತ ಆಕೈತಿ. ಈ ಥರ ಸಮಸ್ಯೆಗಳು ಏನೈತಿ ಬರ್ತಿರ್ತಾವೆ. ಅದಕ್ಕೆಲ್ಲದಕ್ಕೂ ಒಂದು ಕಾರಣ ಅಂದ್ರೆ ಏನೈತಿ, ಇದು ಪಿ ಎಚ್. ಇದು ಪಿ ಎಚ್ ಏನೈತಿ, ಈ ಪಿ ಎಚ್ ವಿಷಯ ಮ್ಯಾಗ ನಾವು ಒಂದಿಟ್ಟು ಈ ವಿಡಿಯೋದಾಗ ವಿಚಾರ ಮಾಡೋರ್ದೀವಿ. ಫಸ್ಟ್ಗೆ ಏನೈತಿ, ಪಿ ಎಚ್ ಅಂದ್ರೆ ಏನು ಅಂತ ನಾವು ತಿಳ್ಕೊಂಡು. ಪಿ ಎಚ್ ಅಂದ್ರೆ ಏನೈತಿ, ನಮ್ಮ ಭೂಮಿ ಆ್ಯಸಿಡಿಕ್ ಐತೋ ಅಲ್ಕಲೈನ್ ಐತೋ ಅದನ್ನು ಗೊತ್ತು ಮಾಡ್ಕೊಳ್ಳೋದು ಒಂದು ಯೂನಿಟ್ ಅಂದ್ರೆ ಪಿ ಎಚ್. ಅದು ಎತ್ತರ ಮ್ಯಾಗ ನಾವು ಅಳಿತೀವಿ, ಪಿ ಎಚ್ ಮ್ಯಾಗ ಅಳಿತೀವಿ. ಆ್ಯಸಿಡಿಕ್ ಅಂದ್ರೆ ಆಮ್ಲ ಮತ್ತು ಅಲ್ಕಲೈನ್. ಈ ಥರ ನಿಮಗೆ ಈಗ ಪಿ ಎಚ್ ಏನೈತಿ, 1 ರಿಂದ 14 ಮಟ್ಟ ಪಿ ಎಚ್ ಇರ್ತೈತಿ. 1 2 3 4 5 6 7 8 9 10 11 12 13 1 ರಿಂದ 14 ಮಟ್ಟ. ಅದ್ರಾಗ ಏನೈತಿ 7 ರಿಂದ ಕೆಳಗೇನೈತಿ, ಇದು ಆ್ಯಸಿಡಿಕ್ ಅಂತ ನಾವು ಅಂತೀವಿ. 7ರಿಗೆ ಹಿಡ್ಕೊಂಡ ಮುಂದೇನು ಪಿ ಎಚ್ ಐತಿ, ಅದಕ್ಕೆ ನಾವು ಅಲ್ಕಲೈನ್ ಅಂತೀವಿ. ಈಗೇನೈತಿ, ಇದು 6 ರಿಂದ 8 ಮಟ್ಟ ಇದೇನು ಪಿ ಎಚ್ ಐತಿ, ಇದು ನಮ್ಮ ಬೆಳವಣಿಗೆ ಆಗಾಕ ಸರಿಯಾಗಿ ಬೆಳೆ ಬರಾಕ ಯೋಗ್ಯವಾದ ಪಿ ಎಚ್ ಅಂದ್ರೆ 6 ರಿಂದ 8 ಪಿ ಎಚ್ ಇಷ್ಟು ಇರಬೇಕು. ನಮ್ಮ ಭೂಮಿ ಪಿ ಎಚ್ ಏನಿರ್ತೈತಿ, ಇದ್ರಗಿಂತ ಕಡಿಮೆ ಇರ್ತೈತಿ, ಇದ್ರಗಿಂತ ಹೆಚ್ಚಿಗರೆ ಇರ್ತೈತಿ. ಅದಕ್ಕೆ ನಮ್ಗೆ ಈ ಸಮಸ್ಯೆಗಳು ಬರ್ತಾವೆ. ಈಗ ಈ ಪಿ ಎಚ್ ನಾವು ಏನು ಮಾಡ್ತೀವಿ, ಈಗ 2ನೇ ಪಾಯಿಂಟ್ ಏನೈತಿ, ಈಗ ಪಿ ಎಚ್ ಕಡಿಮೆ ಇದ್ರೆ ಏನಾಕೈತಿ ಮತ್ತು ಪಿ ಎಚ್ ಹೆಚ್ಚಿಗಿದ್ರೆ ಏನಾಕೈತಿ ನಾವು ತಿಳ್ಕೊಳ್ಳೋಣ. ಈಗ ಪಿ ಎಚ್ ಕಡಿಮೆ ಇದ್ದು ಅಂದ್ರೆ ಹೆಚ್ಚಿಗೆ ಪ್ರಾಬ್ಲಮ್ ನಮ್ಮ ಕಡೆ ಏನೈತಿ, ನಮ್ಮ ಇಂಡಿಯಾದಾಗಿನೂ ಭೂಮಿ ಏನದಾವು ಹೆಚ್ಚಾನ್ ಹೆಚ್ಚು ಹೈ ಪಿ ಎಚ್ ಇದ್ದಿದ್ದು ಭೂಮಿ ಅದಾವು. 7ರಿಂದ ಮುಂದೆ 7 8 9 ತನಕ ಪಿ ಎಚ್ ಇದ್ದಿದ್ದು ನಮ್ಮ ಕಡೆ ಜಮೀನುಗಳದಾವ. 7ಕ್ಕಿಂತ ಒಳಗೆ ನನಗೆ ಅನಿಸ್ತೈತಿ 6ಕ್ಕಿಂತ ಒಳಗೆ ಯಾರು ಈ ಕಡೆ ನಮ್ಮ ಇಂಡಿಯಾದಾಗನಕ ಯಾರು ಭೂಮಿಗಳಿಲ್ಲ. ಅದಕ್ಕೆ ಈ ಕಡಿಮೆ ಪಿ ಎಚ್ ಇದ್ದಿದ್ದು ಜಮೀನಿಗೆ ನಮಗೆ ಏನು ಮಾಡ್ಬೇಕಾಗ್ತೈತಿ, ಮ್ಯಾಗ ಗೊಬ್ಬರ ಕೊಡ್ಬೇಕಾಗ್ತೈತಿ. ಪ್ರತಿಯೊಂದು ನೀರಿಗೆ ಗೊಬ್ಬರ ಕೊಡ್ಬೇಕಾಗ್ತೈತಿ. ಅದಕ್ಕೆ ಫಾರಿನ್ ಕಂಟ್ರಿದಾಗ ಏನು ಮಾಡ್ತಾರು, ಅವರು ಜಮೀನುಗಳೆಲ್ಲ ಲೋ ಪಿ ಎಚ್ ಜಮೀನುಗಳದಾವ. ಅದಕ್ಕೆ ಅವರು ಪ್ರತಿಯೊಂದು ನೀರು ಯಾವಾಗ ಕೊಡ್ತಾರೆ ಡ್ರಿಪ್ಪಿಗೆ, ಅವಾಗ ಅದರ ಜೊತೆ ಏನೈತಿ ಆ್ಯಸಿಡರಿ ಕೊಡ್ತಾರೋ ಇರ್ಲಿಕ್ಕಾರ ಗೊಬ್ಬರ ಕೊಡ್ತಾರೆ. ಪಿ ಎಚ್ ಹೆಚ್ಚಿಗಿದ್ದಿದ್ದು ಗೊಬ್ಬರ ಕೊಡ್ತಾರೋ, ಅದರಿಂದ ಏನಾಕೈತಿ ಅವರು ಬೆಳೆ ಸರಿಯಾಗಿ ಬರ್ತಾವೆ, ಇರ್ಲಿಕ್ಕಾರ ಸರಿಯಾಗಿ ಬರಂಗಿಲ್ಲ. ಈಗ ಪಿ ಎಚ್ ಹೆಚ್ಚಿಗಿದ್ರೆ ಏನು ಮಾಡಬೇಕು, ಪಿ ಎಚ್ ಹೆಚ್ಚಿಗೆ ಇದ್ರೆ ನಮಗೆ ವಿಷಯ ಭಾಳಷ್ಟು ಈಗ ಇಂಪಾರ್ಟೆಂಟ್ ಅಂದ್ರೆ ಹೆಚ್ಚು ಪಿ ಎಚ್ ಇದ್ದಿದ್ದು ನಮಗೆಲ್ಲ ಭೂಮಿಗಳದಾವು. ಮತ್ತು ಆವಾಗ ಪಿ ಎಚ್ ಹೆಚ್ಚಿದ್ರೆ ಏನು ಮಾಡ್ಬೇಕಂದ್ರೆ, ಈ ಪಿ ಎಚ್ ಹೆಚ್ಚಿದ್ರೆ 7ರಿಂದ ಮುಂದೆ ನಮಗೇನು ಸಮಸ್ಯೆ ಬರ್ತಾವು, ಎಲೆ ಹಳದಿ ಆಗುವುದು, ನಮ್ಮ ಭೂಮಿ ಏನೈತಿ ಕಾಂಪ್ಯಾಕ್ಟ್ ಆಗೋದು, ಗಚ್ಚ ಆಕೈತಿ. ಆದ್ರೆ ಬೆಳವಣಿಗೆ ಸರಿಯಾಗಿ ಆಗಂಗಿಲ್ಲ, ಇಳುವರಿ ಸರಿಯಾಗಿ ಬರಂಗಿಲ್ಲ. ಈ ಎಲ್ಲ ಸಮಸ್ಯೆಗಳು ಎದರಿಂದ ಆಕ್ಕಾವು, ನೀರಿನ ಇಸಿ ಹೆಚ್ಚಿತ್ತಂದ್ರೆ ಜಮೀನದ ಪಿ ಎಚ್ನು ಹೆಚ್ಚಿಗೆ ಆಗಿಬಿಡ್ತೈತಿ. ಅದಕ್ಕೆ ಸಿಹಿ ನೀರು ಇದ್ದಿದ್ದವ್ರದ್ದು ಏನೈತಿ ಪಿ ಎಚ್ ಒಂದಿಟ್ಟು ಕಡಿಮೆ ಇರ್ತೈತಿ, ಸವಳ ನೀರು ಇದ್ದಿದ್ದವ್ರದ್ದು ಪಿ ಎಚ್ ಒಂದಿಟ್ಟು ಏನೈತಿ ಹೆಚ್ಚಿಗೆ ಆಗಿಬಿಡ್ತೈತಿ. ಈ ಹೆಚ್ಚಿಗೆ ಆಗಿದ್ದ ಪಿ ಎಚ್ದಿಂದ ನಮಗೆ ಏನಾಕೈತಿ, ಈ ಎಲ್ಲ ಸಮಸ್ಯೆಗಳ ಮೈಕ್ರೋನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿ ಬರೋಕ್ಕೆ ಚಾಲು ಆಕ್ಕಾವು. ನಾವು ಕೊಟ್ಟಿದ್ದು ಗೊಬ್ಬರ ಅಪ್ಟೇಕ್ ಆಗಂಗಿಲ್ಲ. ನಾವು ಗೊಬ್ಬರ ಕೊಟ್ರೂ ಚಲೋ ಅಂತ ಗೊಬ್ಬರನ ಕೊಟ್ಟಿರ್ತೇವೆ, ಚಲೋ ಅಂತ ಕಂಪ್ನಿದ ಚಲೋ ಅಂತ ಗ್ರೇಡ ಕೊಟ್ಟಿರ್ತೇವೆ. ಖರೆ ಆ ಥರದ ರಿಸಲ್ಟ್ ನಮ್ಗೆ ಯಾಕೆ ಬರಂಗಿಲ್ಲ, ಯಾಕಂದ್ರೆ ನಮ್ಮದು ಭೂಮಿ ಪಿ ಎಚ್ ಹೈ ಆಗೈತಿ. ಬರೀ ಇಲ್ಲಿ ಪಿ ಎಚ್ ಅನ್ನ ಮ್ಯಾಟರ್ ಆಗಂಗಿಲ್ಲ, ಇಲ್ಲಿ ಮತ್ತೇನು ಆಕೈತಿ ಇ ಸಿ ಇಲೆಕ್ಟ್ರಿಕ್ ಕಂಡಕ್ಟಿವಿಟಿ. ಇದ್ರ ಮ್ಯಾಗ ಒಂದು ವಿಡಿಯೋ ಮಾಡಿ ಹಾಕೋದನ್ನ ನೆಕ್ಸ್ಟ್ ವಿಡಿಯೋ. ಇದು ಇ ಸಿ ಈ ನೀರದಿಂದ ನಮ್ಮ ಭೂಮಿನೂ ಇದಾಕಾವು. ಬರೀ ಪಿ ಎಚ್ ಹೈ ಆಗಕ್ಕೆ ಬರೀ ಇ ಸಿನ ಕಾರಣ ಅಂತ ಅಲ್ಲ, ನಮ್ಮ ಕಡೆ ಇರೋದು ಡ್ರಿಪ್ ಸಿಸ್ಟಮ್ ಮತ್ತು ನೀರು ಕೊಡೋದು ಸಿಸ್ಟಮ್. ನಾವೇನು ಮಾಡ್ತೈತಿ, ಈಗ ದ್ರಾಕ್ಷಿ ಅಂದ್ರೆ ದ್ರಾಕ್ಷಿ ಬೆಳಿಗ್ಗೆ ತಂದನ ಇದೇನು ವಿಡಿಯೋ ಸ್ಪೆಷಲ್ ಇಲ್ಲ. ಓವರ್ ಆಲ್ ಎಲ್ಲ ಬೆಳಿಗ್ಗೆನೂ ಇದು ಪಿ ಎಚ್ ನೋಡ್ಕೆಸಿಂದನ ನಾವು ಗೊಬ್ಬರ ಕೊಡಬೇಕು, ವಾಟರ್ ಮ್ಯಾನೇಜ್ಮೆಂಟ್ ಮಾಡಬೇಕು. ಈಗ ಇದ್ರಾಗ ಪಿ ಎಚ್
ಹೈ ಇದ್ರೆ ಏನಾಕತಿ, ಲೋ ಇದ್ರೆ ಏನಾಕತಿ ನಾವು ನೋಡ್ಕೊಂಡಿವಿ. ಈಗ ನಮ್ಗೆ ಪಿ ಎಚ್ ಈಗ ಹೈ ಐತೆ ನಮ್ದು, ಅದನ್ನು ಕಡಿಮೆ ಮಾಡ್ಕೊಳಕ್ಕೆ ಇಲ್ಕಾರ ಅದ್ರಾಗ ಸುಧಾರಣೆ ಮಾಡ್ಕೊಳಕ್ಕೆ ಏನು ಮಾಡಬೇಕು ಅಂತ ನಾವು ನೋಡೋಣ ಇಲ್ಲಿ. ಈಗ ಪಿ ಎಚ್ ಕಡಿಮೆ ಮಾಡೋದಿತ್ತಂದ್ರೆ ನಮಗೇನು ಮಾಡೋದೈತಿ, ಇಲ್ಲಿ ಇದ್ರಾಗ ಪಿ ಎಚ್ ಹೈ ಇದ್ದಿದ್ದು ಭೂಮ್ಯಾಗ ನಮ್ಗೆ ಭೂಮಿ ಬಿಗಿತಿರ್ತೈತಿ, ಕಾಂಪ್ಯಾಕ್ಟ್ ಆಗ್ತಿರ್ತೈತಿ, ಫಳ್ ಉಳಿಯಂಗಿಲ್ಲ, ಏರೇಷನ್ ಉಳಿಯಂಗಿಲ್ಲ. ಅದಕ್ಕೆ ನಮಗೆ ಇಲ್ಲಿ ಏನು ಮಾಡೋದೈತಿ, ಈ ಭೂಮಿಗೆ ನಮಗೆ ಓ ಸಿ ಹೆಚ್ಚು ಮಾಡ್ಕೊಳ್ತೈತಿ. ಓ ಸಿ ಹೆಚ್ಚು ಮಾಡಕ್ಕೆ ಏನು ಮಾಡ್ಕೊಡ್ದೈತಿ, ಒ ಎಮ್ ಅಂದ್ರೆ ಆರ್ಗ್ಯಾನಿಕ್ ಮ್ಯಾಟರ್. ಆರ್ಗ್ಯಾನಿಕ್ ಮ್ಯಾಟರ್ ಅದಕ್ಕೆ ಪ್ರತಿ ವರ್ಷ ಭೂಮ್ಯಾಗ ಹಾಕಬೇಕು. ಆರ್ಗ್ಯಾನಿಕ್ ಮ್ಯಾಟರ್ದಾಗ ಏನು ಬರ್ತೈತಿ, ತಿಪ್ಪಿಕತ್ತ. ಆದ್ರೆ ನೀವು ಸನಬ ಇಂಥದ್ದು ಅಲಸಂದಿ ಆದ್ರೆ ಇಂಥದ್ದು ಏನು ನಮಗೆ ಆರ್ಗ್ಯಾನಿಕ್ ಮ್ಯಾಟರ್ ಏನು ನಾವು ಭೂಮ್ಯಾಗ ಹಾಕ್ತೀವಿ ಅದನ್ನೆಲ್ಲ ನೀವು ಕೋಳಿ ಖತ ಹಾಕ್ರಿ, ಕುರಿ ಖತ ಹಾಕ್ರಿ, ಏನು ಬೇಕಾದ ಹಾಕ್ರಿ. ನೀವು ಅದನ್ನು ಹಾಕಿ ಪಿ ಎಚ್ ಅದ್ರದ್ದು ಏನೈತಿ ಆರ್ಗ್ಯಾನಿಕ್ ಕಾರ್ಬನ್ ಭೂಮಿಯಾಗಿಂದ ಹೆಚ್ಚಾತಂದ್ರೆ ಇ ಸಿ ಕಡಿಮೆ ಆಕೈತಿ. ಇ ಸಿ ಕಡಿಮೆ ಆಗ್ತಂದ್ರೆ ತಾನು ಪಿ ಎಚ್ ಅನ್ನು ಕಡಿಮೆ ಆಕೈತಿ. ಪಿ ಎಚ್ ಕಡಿಮೆ ಮಾಡೋಕೆ ಮತ್ತೇನು ಮಾಡ್ಬೋದು, ನೀವು ದ್ರಾಕ್ಷಿ ಅಂತ ಬೆಳೆ ನಿಮ್ಮ ಕಡೆ ಇತ್ತಂದ್ರೆ ನೀವು ಆ್ಯಸಿಡ್ ಟ್ರೀಟ್ಮೆಂಟ್ ಮಾಡ್ಬೋದು. ಆದ್ರೆ ಈ ಥರ ಎಲ್ಲ ನೀವು ಏನು ಮಾಡಿ, ನೀವು ಡ್ರಿಪ್ ಸಿಸ್ಟಮ್ ನಿಮ್ಮ ಕಡೆ ಇತ್ತಂದ್ರೆ ನಿಮ್ಮ ಜಮೀನು ಯಾವ ಪ್ರಕಾರ ಐತಿ ಮತ್ತು ಅಷ್ಟು ಡಿಸ್ಚಾರ್ಜ್ ನಿಮ್ಮ ಕಡೆ ಡ್ರಿಪ್ ಎಂಥದ್ದು ಮಾಡಿದಿರಿ. ಈಗ ದ್ರಾಕ್ಷಿ ಏರಿಯಾದಾಗ ನೋಡ್ರಿ ಅಂದ್ರೆ 99% ರೈತರದ್ದು ಡ್ರಿಪ್ ಸಿಸ್ಟಮ್ ಎಲ್ಲ ತಪ್ಪದಾವೆ. ನಮ್ಮದು ಭೂಮಿ ಹಂಗೈತಿ, ಏನು ನಿಮ್ಮದು ಎರಿ ಭೂಮಿ ಇರಲಿ ಮಡ್ಡಿ ಭೂಮಿ ಇರಲಿ ಎಲ್ಲರೂ ಮೈಕ್ರೋಟ್ಯೂಬ್ ಹಾಕಿಬಿಟ್ಟಿದ್ದಾರು. ಮತ್ತು ಅದಕ್ಕೆ ನೀರು ಎಷ್ಟು ಬೀಳ್ತಾವು, ನೀರು ಎಂಥವದಾವು, ಅದಕ್ಕೆ ನೀರು ಎಷ್ಟು ಬೀಳಬೇಕು ಅದಕ್ಕೇನು ಲೆಕ್ಕಿಲ್ಲ. ಆ ಥರ ಏನೈತಿ, ನಮ್ಗೆ ಸರಿಯಾಗಿ ನೀರಿನ ವ್ಯವಸ್ಥಾಪನೆಯನ್ನು ಮಾಡಬೇಕು. ಅಂದ್ರನ ಭೂಮಿ ಪಿ ಎಚ್ ಏನೈತಿ ಕರೆಕ್ಟ್ ನಮಗೆ ಎಷ್ಟು ಬೇಕು ಅಷ್ಟು ಇಟ್ಕೊಳಕ್ಕೆ ಸಾಧ್ಯ ಆಕೈತಿ. ಈಗ ಕಡಿಮೆ ಮಾಡ್ಕೊಳಕ್ಕೆ ಏನಾಕೈತಿ ಅದನ್ನು ನಾವು ನೋಡ್ಕೊಂಡಿದ್ದೀವಿ. ಈಗ ಸ್ಪೆಷಲಿ ನಾ ಹೇಳೋದು ದ್ರಾಕ್ಷಿ ನಮ್ಮ ತೋಟಗಾಗಿ ಏನೈತಿ ಪಿ ಎಚ್ ಎಷ್ಟು ಇಂಪಾರ್ಟೆಂಟ್ ಐತಿ. ಯಾಕಂದ್ರೆ ದ್ರಾಕ್ಷಿ ಬೆಳೆ ಏನೈತಿ ಇದೆಲ್ಲ ಥರದ್ದು ಇದ್ರದ್ದು ಏನೈತಿ ಲೆಕ್ಕಾಚಾರ ಎಲ್ಲ ಪಿ ಎಚ್ ಮ್ಯಾಗ ಐತಿ. ಈಗ ನಾವು ಹೆಂಗೆ ಜಿ ಎದು ಹೊಡಿತ್ನಾಗ ಪಿ ಎಚ್ ನೋಡಿಕೊಂಡು ಹೊಡಿತೀವಿ, ಅದೇ ಥರ ಏನೈತಿ ನಾವು ಗೊಬ್ಬರ ಅದು ಕೊಡುವಾಗ ಮೊದಲು ನಮ್ಗೇನು ಮಾಡಬೇಕು, ಸಾಯಿಲ್ ಅನಾಲಿಸಿಸ್ ಮಾಡಬೇಕು. ಪಿ ಎಚ್ ಗೊತ್ತಾಗಬೇಕಾದ್ರೆ ಸಾಯಿಲ್ ಅನಾಲಿಸಿಸ್ ಅಂದ್ರೆ ಮಣ್ಣು ಪರೀಕ್ಷಣೆ ಮಾಡೋದ್ಲಿ ಆ ಥರ ಗೊತ್ತಾಕೈತಿ ನಮ್ಗೆ ನಮ್ಮ ಭೂಮಿ ಪಿ ಎಚ್ ಎಷ್ಟು ಐತದ. ಈಗ ಬರೀ ಪಿ ಎಚ್ಚನ್ನು ನೋಡ್ಕೇಶನ್ ಗೊಬ್ಬರದ ನಾವು ಕೊಟ್ಟಿವಂದ್ರೆ ಬೆಳೆ ಚಲೋ ಬರ್ತೈತಿ ಹಿಂಗೇನಿಲ್ಲ. ಅದಕ್ಕೆ ಪಿ ಎಚ್ ನೋಡಬೇಕು. ಪಿ ಎಚ್ ಆದ ನಂತರ ಇ ಸಿ ನೋಡಬೇಕು. ಇ ಸಿ ಆದ ನಂತರ ನಮ್ಮ ಭೂಮಿಯಾಗ ಆರ್ಗ್ಯಾನಿಕ್ ಕಾರ್ಬನ್ ಎಷ್ಟೈತಿ ನೋಡಬೇಕು. ಆದ್ರೆ ನಮ್ದು ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ, ನಮ್ಮ ಭೂಮಿದ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಅಂದ್ರೆ ನೀರು ಹಿಡ್ಕೊಳ್ಳೋದು ಕ್ಷಮತೆ, ನೀರು ಹಿಡ್ಕೊಳ್ಳೋದು ಎಷ್ಟು ನೀರು ಹಿಡ್ಕೋತೈತಿ, ಎಷ್ಟು ಬಸದು ಹೋಗ್ತಾವು ಅದನ್ನು ಕೊಟ್ಟಿರ್ತಾರೆ ಸಾಯಿಲ್ ಅನಾಲಿಸಿಸ್ ರಿಪೋರ್ಟ್ದಾಗ. ಅದನ್ನು ನೋಡಬೇಕು. ಆದ ನಂತರ ನಮ್ಗೆ ಆಯ್ತು ಗೊಬ್ಬರ ಯಾವ ಹೆಚ್ಚ ಕಡಿಮೆ ಅದಾವೆ ನೋಡಬೇಕು. ಅದರ ನಂತರ ಏನೈತಿ ನಮ್ಗೆ ಅದಕ್ಕೆ ಯಾವ ಆ್ಯಸಿಡ್ ಕೊಡುದ, ಎಷ್ಟು ಪ್ರಮಾಣದಾಗ ಕೊಡುದ, ಎಷ್ಟು ದಿವ್ಸ ಬಿಟ್ಟು ಕೊಡುದ, ಯಾವ ಗೊಬ್ಬರ ಹಾಕುದ, ಯಾವ್ದು ಬೆಳೆ ಐತಿ, ಯಾವ ಸ್ಟೇಜಿಗೆ ಯಾವ ಥರ ಗೊಬ್ಬರ ಹಾಕುದ, ಇದನ್ನೆಲ್ಲ ಅದ್ರ ಮ್ಯಾಗ ಇದಿರ್ತೈತಿ. ಅದಕ್ಕೆ ಇದೊಂದು ಏನೈತಿ ವಿಡಿಯೋ ಬರೀ ದ್ರಾಕ್ಷಿಗೆ ಅಷ್ಟೇ ಅಲ್ಲ, ಎಲ್ಲ ಓವರಾಲ್ ಎಲ್ಲ ಕ್ರಾಪ್ ಮ್ಯಾಗನ ಇದು ಪಿ ಎಚ್ ಏನೈತಿ ಬಹಳಷ್ಟು ಇಂಪಾರ್ಟೆಂಟ್ ಅಂತ ವಿಷಯ ಐತಿ. ಈಗೇನು ಮಾಡ್ತೀರಿ ನೀವು ವಿಡಿಯೋ ನೋಡ್ತೀರಿ ಯೂಟ್ಯೂಬ್ ಮ್ಯಾಗ, ಫೇಸ್ಬುಕ್ ಮ್ಯಾಗ, ಇನ್ಸ್ಟಾ ಮ್ಯಾಗನೂ ನೋಡ್ತೀರಿ. ಆದರೆ ವಿಡಿಯೋ ನೋಡ್ತೀರಿ, ಲೈಕ್ ಮಾಡ್ತೀರಿ, ಬೇರೆದವ್ರಿಗೂ ಕಳಿಸ್ತೀರಿ ನಿಮ್ಮ ಫ್ರೆಂಡ್ ಸರ್ಕಲ್ದಾಗ. ಆದರೆ ನೀವೇನು ಮಾಡ್ತೀರಿ, ಪೇಜ್ ಫಾಲೋ ಮಾಡೋಂಗಿಲ್ಲ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋಂಗಿಲ್ಲ. ಸಬ್ಸ್ಕ್ರೈಬ್ ಮಾಡಿಡ್ರಿ. ಇದ್ರ ಮುಂದೆ ಎಲ್ಲ ಇಂಥನ ಇಂಪಾರ್ಟೆಂಟ್ ವಿಡಿಯೋ ಬರುವುದಾವು. ನಿಮಗೆ ಯಾವ ವಿಷಯ ಮ್ಯಾಗ ವಿಡಿಯೋ ಬೇಕು ಅದನ್ನು ನಾವು ತಿಳಿಸಿ. ಆ ವಿಷಯ ಮ್ಯಾಗ ನಿಮಗೇನೈತಿ ನಾವು ವಿಡಿಯೋ ಮಾಡಿ ಹಾಕ್ತೀವಿ. ಈ ವಿಡಿಯೋ ಲೈಕ್ ಆಗಿದ್ರೆ ಫಾಲೋ ಬಟನ್ ಒತ್ತಕ್ಕೆ ಮರಿಬೇಡ್ರಿ, ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್. ಅದಕ್ಕೆ ನಾವೇನೈತಿ ಯಾರು ನಮ್ಮ ಕಡೆ ಪ್ಲಾಟ್ ರಿಜಿಸ್ಟರ್ ಮಾಡ್ತಾರೋ, ದ್ರಾಕ್ಷಿ ಗುರು ಆನ್ಲೈನ್ ಕನ್ಸಲ್ಟೆನ್ಸಿಗೆ ಯಾರ್ಯಾರೀಗ ಮೆಂಬರ್ ಆಗಿದ್ದಾರೋ ಅವ್ರು ಯಾವಾಗ ಪ್ಲಾಟ್ ರಿಜಿಸ್ಟರ್ ಮಾಡಿಸ್ತಿದ್ರು ಅವಾಗ ನಾವು ಅವ್ರಿಗೆಲ್ಲರಿಗೂ ಈ ಮಾತೆಲ್ಲ ಕೇಳ್ಕೊಂಡಿದ್ದೀವಿ. ನಿಮ್ಮ ಜಮೀನು ಎಂಥದೈತಿ, ಜಮೀನು ಸುನ್ನಿನ ಅಂಶ ಐತೇನ, ಬಿಳ್ಚಿ ಅಂತೀವಿ ನಾವು, ಆ ಬಿಳ್ಚಿ ಐತೇನ, ಶೇಡ್ ಐತೇನ, ಆದ್ರೆ ನಿಮ್ಮ ನೀರು ಎತ್ತರೂ ಅದಾವು, ಕೆನಾಲ್ದು ಅದಾವು, ಬೋರ್ದು ಅದಾವು, ಬಾವಿ ಅದಾವು, ಆಮೇಲೆ ಡ್ರಿಪ್ ಯಾವ ಥರ ಐತಿ ನಿಮ್ದು,
ಮೈಕ್ರೋ ಟ್ಯೂಬ್ ಐತೋ ಏನು ಡ್ರಿಪ್ಪರ್ ನೀವು ಗುಂಡಿ ಅದಾವು, ನಿಮ್ಮ ಡ್ರಿಪ್ಪರ್ ಇದ್ದರೆ ಎಷ್ಟು ಲೀಟ್ರದ್ದು ಅದಾವು, ಅದನ್ನೆಲ್ಲ ನಾವು ಕೇಳ್ಕೊಂಡು ಆಮೇಲೆ ನಿಮ್ಗೆ ನಾವು ಶೆಡ್ಯೂಲ್ ಕಳಿಸ್ತಿರ್ತೀವಿ. ಅದಕ್ಕೆ ಇದೇನೈತಿ ಪಿ ಎಚ್ ಭಾಳಷ್ಟು ಇಂಪಾರ್ಟೆಂಟ್ ಐತಿ. ಮತ್ತೊಂದು ಏನೈತಿ, ನೀವು ಈಗ ಚಟ್ನಿ ಯಾವಾಗ ಮಾಡವ್ರದ್ದಿರಿ, ನೀವು ಪ್ಲಾಟ್ ರಿಜಿಸ್ಟ್ರೇಷನ್ ಮಾಡವ್ರಿದ್ರಿ ಅಂದ್ರೆ ನಮಗೇನೈತಿ ಮಿನಿಮಮ್ 25 ದಿವಸ ಮೊದಲು ನೀವು ಪ್ಲಾಟ್ ರಿಜಿಸ್ಟರ್ ಮಾಡಬೇಕು. ಅಂದರೆ ಏನೈತಿ ನಿಮ್ಗೆ ಮೊದಲಿನ ಹಿಡ್ಕೊಂಡನ ಬೇಸ್ ಹಿಡ್ಕೊಂಡನ ನಿಮ್ಗೆ ಚಾರ್ಟ್ ಕೊಡೋಕೆ, ಆ ಥರದ್ದೆಲ್ಲ ಚಟ್ನಿ ತಯಾರಿ ಮಾಡ್ಕೊಳಕ್ಕೆ, ನಿಮ್ಗೆ ಏನೇನು ಮಾಡಬೇಕು ಏನು ಮಾಡಬಾರ್ದು ಅದನ್ನೆಲ್ಲ ನಿಮ್ಗೆ ಹೇಳ್ಕೊಡಕ್ಕೆ ಮೊದಲಿಂದನ ಸ್ಟಾರ್ಟ್ ಏನೈತಿ ಶುಭಾರಂಭ ಚಲೋ ಆಗಬೇಕು. ಅದಕ್ಕೆ ನೀವೇನೈತಿ ಪ್ಲಾಟ್ ರಿಜಿಸ್ಟರ್ ಮಾಡ್ಸವ್ರಿದ್ರಿ ಅಂದ್ರೆ ಮಿನಿಮಮ್ ಒಂದು 25 ದಿವಸ ಮೊದಲ ನಮ್ಮ ಕಡೆ ನೀವು ಪ್ಲಾಟ್ ರಿಜಿಸ್ಟರ್ ಮಾಡಿಸ್ರಿ. ಧನ್ಯವಾದ.